ರೆಡಿ 1 2 3 ಸ್ಟಾರ್ಟ್. ವಾದಿಯಾದ ನಾನು ಸಿವಿಲ್ ಪ್ರಕ್ರಿಯಾ ಸಂಹಿತೆ 1908 ಕಲಂ 26 ಅದರೊಂದಿಗೆ ಓದಿಕೊಳ್ಳಲು ಆದೇಶ 7 ನಿಯಮ 1ರಲ್ಲಿ ಸಲ್ಲಿಸುತ್ತಿರುವ ಅಂಶವೇನೆಂದರೆ, ಮಾನ್ಯ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ದಾವಾ ಶೆಡ್ಯೂಲ್ ಆಸ್ತಿಯು ಬರುವುದರಿಂದ ಮಾನ್ಯ ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸಲಾಗಿದೆ. ಮೇಲೆ ಹೇಳಿರುವ ಪಾರ್ಟಿಗಳ ವಿಳಾಸವು ಮಾನ್ಯ ನ್ಯಾಯಾಲಯದ ನೋಟಿಸ್ ಸಮನ್ಸ್ ಜಾರಿ ಮಾಡಲು ಸರಿಯಾಗಿರುತ್ತದೆ. ವಾದಿಗಳ ಪರವಾಗಿ ವಕೀಲರಾದ ಶ್ರೀ ಎನ್.ಆರ್. ರಾಜಶೇಖರ್ ಮತ್ತು ತುಮಕೂರಿನ ವಕೀಲರಾದ ಶ್ರೀ ಶ್ರೀಧರ್ ಬಾಬು ಎಸ್. ಸ್ಥಳೀಯ ವಿಳಾಸ: ಸರ್ಕಾರಿ ನೌಕರರ ಸಂಘದ ಕಟ್ಟಡ, ಮುಖ್ಯ ಅಂಚೆ ಕಚೇರಿಯ ಹತ್ತಿರ, ಕುಣಿಗಲ್. ಕೇಂದ್ರ ಕಚೇರಿಯ ವಿಳಾಸ: ಲೀಗಲ್ ಡಾಕ್ಯುಮೆಂಟೇಷನ್ಸ್, ಜೆ.ಕೆ. ರಸ್ತೆ, ಕೆ.ಆರ್. ಬಡಾವಣೆ, ತುಮಕೂರು. ಇವರು ಪ್ರತಿನಿಧಿಸುತ್ತಾರೆ. ವಾದಿಗಳು ವಿನಯತೆಯಿಂದ ಹೇಳುವುದೇನೆಂದರೆ, ವಾದಿಗಳು ಮತ್ತು ಪ್ರತಿವಾದಿಗಳಿಗೆ ಯಾವುದೇ ರೀತಿಯ ರಕ್ತ ಸಂಬಂಧ ಇರುವುದಿಲ್ಲ. ಆದರೆ ಪರಿಚಯಸ್ಥರಾಗಿರುತ್ತಾರೆ. ಪ್ರತಿವಾದಿಯ ತಂದೆಯವರ ಹೆಸರು ಭೀಮಾಚಾರ್ ಮತ್ತು ಭೀಮಾಚಾರ್ ರವರ ತಂದೆಯ ಹೆಸರು ಮುದ್ದುರಂಗಚಾರ್ ಎಂದಾಗಿರುತ್ತದೆ. ಹಿಂದೆ ಭೀಮಾಚಾರ್ ರವರು ವಾದಿಯ ತಂದೆ ಬುಡ್ಡಯ್ಯನವರ ಆತ್ಮೀಯರಾಗಿದ್ದರು. ವಾದಿಗಳು ವಿನಯತೆಯಿಂದ ಹೇಳುವುದೇನೆಂದರೆ, ದಾವಾ ಶೆಡ್ಯೂಲ್ ಸ್ವತ್ತು ಅನೇಕ ವರ್ಷದಿಂದ ವಾದಿಯ ಸ್ವಾಧೀನದಲ್ಲಿದ್ದು ದಿನಾಂಕ 4/5/1959ರಲ್ಲಿನ ಹಕ್ಕು ನಿವೃತ್ತಿ ಪತ್ರದಂತೆ ಗೋಪಾಲಯ್ಯ ಬಿನ್ ಶಾಮಣ್ಣ ಎಂಬುವವರಿಂದ ನಿವೃತ್ತಿ ಪತ್ರ ಅರ್ಥಾತ್ ಹಕ್ಕು ವರ್ಗಾವಣೆ ಪತ್ರವನ್ನು ಪಡೆದು ಸ್ವಾಧೀನದಲ್ಲಿರುವ ವಾದಿಯು ಮತ್ತು ವಾದಿಯ ಮಕ್ಕಳು ತಹಲ್ ರವರಿಗೆ ದಾವಾ ಶೆಡ್ಯೂಲ್ ಸ್ವತ್ತಿಗೆ ಕಂದಾಯವನ್ನು ಪಾವತಿಸುತ್ತಾ ಸ್ವಾಧೀನದಲ್ಲಿದ್ದ ಇದ್ದು ಉಳಿಮೆ ಮಾಡಿಕೊಂಡಿರುತ್ತಾರೆ. ಸದರಿ ಹಕ್ಕು ನಿವೃತ್ತಿ ಪತ್ರದ ಅಸಲು ಪತ್ರ ಕಳೆದಿದ್ದು ಅದರ ದೃಢೀಕೃತ ನಕಲು ಪತ್ರವನ್ನು ನಿಶಾನೆ 23ರಂತೆ ಹಾಜರು ಪಡಿಸಿರುತ್ತೇನೆ. ದಾವಾ ಶೆಡ್ಯೂಲ್ ಸ್ವತ್ತಿನ ಕಂದಾಯ ಪಾವತಿ ರಶೀದಿಗಳನ್ನು ನಿಶಾನೆ ಪಿ 2ರಿಂದ ನಿಶಾನೆ ಪಿ 9ರಂತೆ ಹಾಜರು ಪಡಿಸಿರುತ್ತೇನೆ. ವಾದಿಗಳು ವಿನಯತೆಯಿಂದ ಹೇಳುವುದೇನೆಂದರೆ, ವಾದಿಗಳು ಮತ್ತು ವಾದಿಗಳ ಮಕ್ಕಳು ಅವಿದ್ಯಾವಂತರಾಗಿದ್ದು ಇದೀಗ ಜನಾಂಗದಲ್ಲಿ ಹುಟ್ಟಿ ಹಿಂದುಳಿದ ವರ್ಗದಲ್ಲಿ ಜನಿಸಿ ಶೋಷಣೆಗೆ ಒಳಗಾಗಿರುವವರಾಗಿರುತ್ತಾರೆ. ಪ್ರತಿವಾದಿ ತಂದೆ ಭೀಮಾಚಾರ್ ರವರು ವಾದಿಯ ತಂದೆಯ ಸ್ನೇಹಿತರಾಗಿದ್ದ ಮೇರೆಗೆ ಮನೆಯ ಕಷ್ಟ ಸುಖಗಳನ್ನು ವಾದಿಯ ತಾಯಿ ಲಕ್ಷ್ಮಮ್ಮ ತಮ್ಮ ಜೀವಿತ ಅವಧಿಯಲ್ಲಿ ಹೇಳಿಕೊಳ್ಳುತ್ತಿದ್ದರು. ವಾದಿಯಾದ ನನಗೂ ನನ್ನ ತಾಯಿ ಲಕ್ಷ್ಮಮ್ಮನಿಗೂ ಸ್ವಲ್ಪ ಭಿನ್ನಾಭಿಪ್ರಾಯವಿತ್ತು. ವಾದಿಯ ತಾಯಿಯು ಮತ್ತು
ಮೊದಲನೇ ಹೆಂಡತಿಯು ಪ್ರತಿದಿನವೂ ಜಗಳವಾಡುತ್ತಿದ್ದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣವಿದ್ದಿತು. ಇದರಿಂದ ಲಕ್ಷ್ಮಮ್ಮನು ಅನೇಕ ಮನೆಯಲ್ಲಿನ ಬೆಲೆಬಾಳುವ ವಸ್ತುಗಳನ್ನು ಪ್ರತಿವಾದಿಯ ತಂದೆಯ ಬಳಿ ತನ್ನ ಮುಪ್ಪು ಜೀವಕ್ಕೆ ಬೇಕೆಂದು ನನ್ನ ಮಗ ಸೊಸೆಯನ್ನು ನಂಬಿ ಬದುಕಲು ಸಾಧ್ಯವಿಲ್ಲವೆಂಬಂತೆ ಕೂಡಿಟ್ಟಿದ್ದರು. ಹೆಂಡತಿಯ ಅಸಡ್ಡೆಯಿಂದ ನೊಂದ ವಾದಿಗೆ ತಾಯಿಯ ಬಗ್ಗೆ ಅನುಮಾನ ಬರದೆ ತಾಯಿಯ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದರು.